ಓಕೆ, ಯಾರಿಗೆ ಒಂದು ನಾರಿ ಸುವರ್ಣ ಪ್ಯೂರ್ ಒಂದು ಬ್ರೀಡ್ಗಳು ಬೇಕು ಅಂದ್ರೆ ಒಂದು ರಾಕೇಶ್ ಸರ್ ಹತ್ರ ಸಿಗುತ್ತೆ. ನೋಡ್ಬೋದು ನಾರಿ ಸುವರ್ಣ ಬಗ್ಗೆ ವಿಶೇಷ ಸರ್. ಇದು ನಾರಿ ಸುವರ್ಣ ಬಂದು ಎಷ್ಟು ದಿನಕ್ಕೆ ಮೂರ್ ಮರಿ ಹಾಕುತ್ತೆ, ಯಾವ ತರ ಅದು ಒಂದು ಸ್ವಲ್ಪ ಪ್ರೊಸೆಸ್ ಹೇಳ್ತೀರಾ? ತುಂಬಾ ಜನ ಸರ್ ಇದು ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ನಿಮ್ಮ ಹತ್ರ 1 ವರ್ಷದ ನಾನು ಒಂದು ಹೆಣ್ ಕುರಿಗಳು ತಗೊಂಡು ಹೋದೆ. ಒಂದು ಎಷ್ಟು ಹೆಣ್ ಕುರಿಗೆ ಎಷ್ಟು ಗಂಡು ಕುರಿ ಬೇಕು ಸರ್? ಡಾಕ್ಟರ್ ಪ್ರಕಾರ ಅಲ್ಲಿ ನಾರಿ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳೋ ಪ್ರಕಾರ 15 to 20 ಒಂದ್ ಮೇಲ್ ಅಂತ ಹೇಳ್ತಾರೆ. ಸೊ ಒಂದ್ ತಗೊಂಡೆ, ತಗೊಂಡೆ, ಒಂದು ಗಂಡು ತಗೊಂಡೆ. ಈಗ ನಾರಿ ಸುವರ್ಣ ಬಂದು 1 ವರ್ಷ ತಗೊಂಡೋಗಿ ಕ್ರಾಸ್ ಮಾಡಿಸ್ತೆ. 1 ವರ್ಷಕ್ಕೆಲ್ಲ ಕ್ರಾಸ್ ಮಾಡಿಸ್ಬೋದಾ? ಹೌದು, 8 ತಿಂಗಳು. ಆಕ್ಚುಲಿ ಇದು ಮರಿ ಏನಂದ್ರೆ ಇದು ಸ್ಪೆಷಾಲಿಟಿ 5 ರಿಂದ 6 ತಿಂಗಳಿಗೆ ಹೀಟ್ ಬಂದ್ಬಿಟ್ಟಿರುತ್ತೆ ಮರಿ. ಅದ್ರಲ್ಲಿ ಏನು ಅಂದ್ರೆ 25 kg ಮೇಲಿದ್ರೆ ಮಾತ್ರ ನಾವು ಕ್ರಾಸ್ ಮಾಡಿಸ್ಬೇಕು. ಇದನ್ನ ತೂಕ ಹಾಕಿ ಮಾಡಿಸ್ಬಾರ್ದು. ಏನು ಅಂದ್ರೆ ನಾವ್ ಯಾವಾಗ 3 ತಿಂಗಳಿಗೆ ಒಂದ್ಸಲಿ ನಾವು ಡಿವಾರ್ಮಿಂಗ್ ಕೊಡೋದ್ರಿಂದ ವೆಯ್ಟ್ ಮಾಡ್ತಾ ಇರ್ತೀವಿ. ಅದ್ರ ಮೇಲೆ ನೋಡ್ಕೊಂಡು 25 kg ಎಬೋ 6 months ಎಬೋ ಇದ್ರೆ ನಾವು ಬೇಕಾದ್ರೆ ಕ್ರಾಸ್ ಮಾಡಿಸ್ಕೋಬಹುದು. ಕ್ರಾಸ್ ಆಗಿ 152 ದಿವಸ ಅಂದ್ರೆ 5 months ಅಲ್ಲಿ ಮರಿ ಬರುತ್ತೆ ನಿಮ್ಗೆ. ಈಗ ಕ್ರಾಸ್ ಮಾಡಿಸಿ ಇವತ್ತು ಕ್ರಾಸ್ ಮಾಡಿಸಿದ್ರೆ 5 ತಿಂಗಳಲ್ಲಿ ಮರಿ ಬರುತ್ತೆ. ಅದು ಕನ್ಫರ್ಮೇಶನ್ ಆಗಿರ್ಬೇಕು. ಕ್ರಾಸ್ ಆಗಿ ಅದು ಕನ್ಫರ್ಮೇಶನ್ ಆಯ್ತು ಅಂದ್ರೆ 152 days ಮೇಕೆ ಆಗ್ಲಿ ಕುರಿ ಆಗ್ಲಿ 152 ದಿವಸದಲ್ಲಿ ಮರಿ ಬರುತ್ತೆ ನಮ್ಗೆ. ಓಕೆ, 105. ಇದು ಎಷ್ಟು ತಿಂಗಳು ಮರಿ? ಇದು 3 ವರ್ಷ. ಇದು ಹಳೇದು. ನನ್ನ ಫಾರ್ಮ್ ಬಂದ ಮೇಲೆ ಹುಟ್ಟಿದ ಮೊದಲ ಹೆಣ್ಣು ಮರಿ. ಇದ್ರ ಜೊತೆಲಿ ಅವಳಿ ಜೋಳಿ ಹುಟ್ಟಿದ್ದು. ಒಂದು ಮೇಲಿದೆ, ಒಂದು ಇಲ್ಲಿದೆ. ಇದಕ್ಕೆ ಇವತ್ತು ಕ್ರಾಸಿಂಗ್ ಮಾಡಿಸ್ತೆ. ಹೌದು, ಕ್ರಾಸಿಂಗ್ ಮಾಡಿಸಿದ್ರೆ ಈಗ 5 ತಿಂಗಳು ಮರಿ ಹಾಕ್ಬಿಡುತ್ತೆ. ಹೌದು.